ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರ ಗಾಯ ಆಗಿದೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅರಣ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಎಚ್ಚೆತ್ತುಕೊಂಡಿದ್ದಾರೆ. ಘಟನೆ ಬಗ್ಗೆ ವರದಿಯನ್ನು ಅರಣ್ಯ ಸಚಿವ ಖಂಡ್ರೆ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಂದು ವಾರದಲ್ಲಿ ವರದಿಯನ್ನು ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ದಸರಾ ಆನೆಗಳಿಗೆ ಗಾಯವಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆನೆ ಬಾಲಣ್ಣನ ಸ್ಥಿತಿ ಗಂಭೀರ ಆಗಿತ್ತು. ರಿಪಬ್ಲಿಕ್ ಕನ್ನಡದ ವರದಿ ಆದ ನಂತರ ಈಶ್ವರ್ ಖಂಡ್ರೆ ಅವರು ಈ ಕುರಿತಾಗಿ ಏನಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅರಣ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಸುದ್ದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ಬಾಲಣ್ಣ ಆನೆಗೆ ಗಂಭೀರವಾಗಿ ಗಾಯ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಮಾನ್ಯ ಅರಣ್ಯ ಅಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನ ಕೇಳಿದ್ದಾರೆ ಅರಣ್ಯ ಅಧಿಕಾರಿಗಳಿಂದ. ಭೀಮಾ ನಾಯ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ದಸರಾ ಆನೆ ಬಾಲಣ್ಣಾಗಿ ಏನಾಗಿದೆ, ಯಾರ ನಿರ್ಲಕ್ಷ್ಯ ಇದು, ಅರಣ್ಯ ಅಧಿಕಾರಿಗಳು ಹೇಳೋದೇನು, ಮಾನ್ಯ ಸಚಿವರು ಏನಂತಾರೆ ಈ ಕುರಿತು? ಭೀಮಾ ನಾಯ್ಕ್. ಎಸ್ ಸರ್ ರಂಜಿತ್, ಏನು ಸಕ್ರೆ ಬೈಲಿನ ಆನೆ ಬಿಡಾರದಲ್ಲಿರುವಂತ ನಾಲ್ಕು ಆನೆಗಳು ಗಂಭೀರವಾಗಿ ಈಗಾಗಲೇ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಶಿವಮೊಗ್ಗದ ದಸರಾದಲ್ಲಿ ಭಾಗವಹಿಸಿದಂತ ಬಾಲಣ್ಣ ಜೊತೆಗೆ ಸಾಗರ ಆನೆ ಸಹ ಏನು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ವೈದ್ಯರು ಮಾಡಿದಂತ ಏನು ಇಂಜೆಕ್ಷನ್ ನಿಂದಾಗಿ ಬಾಲಣ್ಣನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಏನು ದಸರಾ ಆನೆಗಳನ್ನ ದಸರಾಕ್ಕೆ ಕರೆತರುವ ಮುನ್ನವೇ ಬಾಲಣ್ಣನ ಕಾಲು ನೋವಿಂದ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಿತ್ತು. ಇದು ಇಷ್ಟೆಲ್ಲವೂ ಗೊತ್ತಿದ್ರು ಸಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿ ದಸರಾಕ್ಕೆ ಕಳಿಸ್ಕೊಟ್ಟಿದ್ರು. ಆದ್ರೆ ಆ ನೋವಿನಲ್ಲೇ ದಸರಾವನ್ನ ಯಶಸ್ವಿಯಾಗಿ ಮುಗಿಸಿ ಹಿಂತಿರುಗಿದಂತ ಬಾಲಣ್ಣ ತದನಂತರದಲ್ಲಿ ಮತ್ತಷ್ಟು ನೋವು ತೀವ್ರಗೊಳ್ತು. ಹಾಗಾಗಿ ಅಧಿಕಾರಿಗಳು ನೋವಿನ ಇಂಜೆಕ್ಷನ್ ಅನ್ನ ಕಿವಿಗೆ ಕೊಡಿಸಿದ್ರು. ಆ ವೇಳೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈಗ ಇಡೀ ಆ ಬಾಲಣ್ಣನ ಕಿವಿ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂತದ್ದು, ಹುಳುಗಳು ಪತ್ತೆ ಆಗಿರುವಂತದ್ದು. ಇಷ್ಟೆಲ್ಲಾ ಆರೋಗ್ಯ ಸಮಸ್ಯೆಗಳಾದ್ರೂ ಸಹ ಅಲ್ಲಿ ಖಾಯಂ ವೈದ್ಯರನ್ನ ನೇಮಿಸಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳು. ಇದರ ಜೊತೆಗೆ ಮತ್ತೊಂದು ಕಡೆ ಏನು ಚಿಕ್ಕಮಗಳೂರಿನಲ್ಲಿ ಸೆರೆ ಸಿಕ್ಕಂತ ವಿಕ್ರಾಂತ್ ಜೊತೆಗೆ ಇನ್ನು ಮತ್ತೊಂದು ಆನೆಗೂ ಸಹ ಇದೇ ರೀತಿ ಸಮಸ್ಯೆಗಳಾಗಿರುವಂತದ್ದು. ಕಾಲಲ್ಲಿ ಕ್ಯೂ ಬರ್ತಾ ಇದೆ, ಅಲ್ಲಿ ಗಂಭೀರವಾಗಿ ಗಾಯಗೊಳ್ತಿರುತ್ತು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸಕ್ರೆಬೈಲಿನ 25 ಆನೆಗಳ ಪೈಕಿ 4 ಆನೆಗಳ ಸ್ಥಿತಿ ಗಂಭೀರವಾಗಿದೆ. ದಸರಾದಲ್ಲಿ ಭಾಗವಹಿಸಿದಂತ ಸಾಗರ ಮತ್ತೆ ಬಾಲಣ್ಣನ ಸ್ಥಿತಿಯೂ ಸಹ ಗಂಭೀರವಾಗಿದೆ ಅನ್ನುವಂತ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತಂತ ಅರಣ್ಯ ಇಲಾಖೆ ಸಚಿವರು ಈಗ ಒಂದು ವರದಿಯನ್ನ ಕೇಳಿರುವಂತದ್ದು. ಶಿವಮೊಗ್ಗದ ಅರಣ್ಯ ಇಲಾಖೆಗೆ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. 1 ವಾರದ ಒಳಗಾಗಿ ಇದರ ವರದಿಯನ್ನ ಕೊಡಬೇಕು. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಆ ಸಚಿವರೇನೋ ಸೂಚನೆಯನ್ನ ಕೊಟ್ರು. ಆದ್ರೆ 4 ಆನೆಗಳ ಸ್ಥಿತಿ ಈಗಾಗಲೇ ಗಂಭೀರವಾಗಿದೆ. ಆದ್ರೆ ಗಂಭೀರವಾದ ನಂತರದಲ್ಲಿ ಈ ರೀತಿಯ ಸೂಚನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಆಕ್ರೋಶ ಈಗ ವ್ಯಕ್ತವಾಗ್ತಿದೆ. ಹಾಗಾಗಿ ಯಾರು ಈ ಆನೆಗಳು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣವಾಗಿದ್ದಾರೆ, ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗ ವನ್ಯ ಜೀವಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಾ ನಾಯ್ಕ್. ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರ ಗಾಯ ಆಗಿದೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅರಣ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಎಚ್ಚೆತ್ತುಕೊಂಡಿದ್ದಾರೆ. ಘಟನೆ ಬಗ್ಗೆ ವರದಿಯನ್ನು ಅರಣ್ಯ ಸಚಿವ ಖಂಡ್ರೆ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಂದು ವಾರದಲ್ಲಿ ವರದಿಯನ್ನು ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ದಸರಾ ಆನೆಗಳಿಗೆ ಗಾಯವಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿ ಆದ ನಂತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆನೆ ಬಾಲಣ್ಣನ ಸ್ಥಿತಿ ಗಂಭೀರ ಆಗಿತ್ತು. ರಿಪಬ್ಲಿಕ್ ಕನ್ನಡದ ವರದಿ ಆದ ನಂತರ ಈಶ್ವರ್ ಖಂಡ್ರೆ ಅವರು ಈ ಕುರಿತಾಗಿ ಏನಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅರಣ್ಯ ಸಚಿವರು ರಿಪಬ್ಲಿಕ್ ಕನ್ನಡ ಸುದ್ದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ಬಾಲಣ್ಣ ಆನೆಗೆ ಗಂಭೀರವಾಗಿ ಗಾಯ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಮಾನ್ಯ ಅರಣ್ಯ ಅಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನ ಕೇಳಿದ್ದಾರೆ ಅರಣ್ಯ ಅಧಿಕಾರಿಗಳಿಂದ. ಭೀಮಾ ನಾಯ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ,
ದಸರಾ ಆನೆ ಬಾಲಣ್ಣಾಗಿ ಏನಾಗಿದೆ? ಯಾರ ನಿರ್ಲಕ್ಷ್ಯ ಇದು? ಅರಣ್ಯಾಧಿಕಾರಿಗಳು ಹೇಳೋದೇನು? ಮಾನ್ಯ ಸಚಿವರು ಏನಂತಾರೆ ಈ ಕುರಿತು? ಭೀಮಾ ನಾಯ್ಕ್. ಎಸ್ ಸರ್ ರಂಜಿತ್, ಏನು ಸಕ್ರೆ ಬೈಲಿನ ಆನೆ ಬಿಡಾರದಲ್ಲಿರುವಂತ ನಾಲ್ಕು ಆನೆಗಳು ಗಂಭೀರವಾಗಿ ಈಗಾಗಲೇ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಶಿವಮೊಗ್ಗದ ದಸರಾದಲ್ಲಿ ಭಾಗವಹಿಸಿದಂತ ಬಾಲಣ್ಣ ಜೊತೆಗೆ ಸಾಗರ ಆನೆ ಸಹ ಏನು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ವೈದ್ಯರು ಮಾಡಿದಂತ ಏನು ಇಂಜೆಕ್ಷನ್ ನಿಂದಾಗಿ ಬಾಲಣ್ಣನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಏನು ದಸರಾ ಆನೆಗಳನ್ನ ದಸರಾಕ್ಕೆ ಕರೆತರುವ ಮುನ್ನವೇ ಬಾಲಣ್ಣನ ಕಾಲು ನೋವಿಂದ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಿತ್ತು. ಇಷ್ಟೆಲ್ಲವೂ ಗೊತ್ತಿದ್ರು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿ ದಸರಾಕ್ಕೆ ಕಳಿಸ್ಕೊಟ್ಟಿದ್ರು. ಆದ್ರೆ ಆ ನೋವಿನಲ್ಲೇ ದಸರಾವನ್ನ ಯಶಸ್ವಿಯಾಗಿ ಮುಗಿಸಿ ಹಿಂತಿರುಗಿದಂತ ಬಾಲಣ್ಣ ತದನಂತರದಲ್ಲಿ ಮತ್ತಷ್ಟು ನೋವು ತೀವ್ರಗೊಳ್ತು. ಹಾಗಾಗಿ ಅಧಿಕಾರಿಗಳು ನೋವಿನ ಇಂಜೆಕ್ಷನ್ ಅನ್ನ ಕಿವಿಗೆ ಕೊಡಿಸಿದ್ರು. ಆ ವೇಳೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈಗ ಇಡೀ ಆ ಬಾಲಣ್ಣನ ಕಿವಿ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂತದ್ದು, ಹುಳುಗಳು ಪತ್ತೆ ಆಗಿರುವಂತದ್ದು. ಇಷ್ಟೆಲ್ಲಾ ಆರೋಗ್ಯ ಸಮಸ್ಯೆಗಳಾದ್ರೂ ಸಹ ಅಲ್ಲಿ ಖಾಯಂ ವೈದ್ಯರನ್ನ ನೇಮಿಸಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳು. ಇದರ ಜೊತೆಗೆ ಮತ್ತೊಂದು ಕಡೆ ಏನು ಚಿಕ್ಕಮಗಳೂರಿನಲ್ಲಿ ಸೆರೆ ಸಿಕ್ಕಂತ ವಿಕ್ರಾಂತ್ ಜೊತೆಗೆ ಇನ್ನು ಮತ್ತೊಂದು ಆನೆಗೂ ಸಹ ಇದೇ ರೀತಿ ಸಮಸ್ಯೆಗಳಾಗಿರುವಂತದ್ದು. ಕಾಲಲ್ಲಿ ಕ್ಯೂ ಬರ್ತಾ ಇದೆ, ಅಲ್ಲಿ ಗಂಭೀರವಾಗಿ ಗಾಯಗೊಳ್ತಿರುತ್ತು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸಕ್ರೆಬೈಲಿನ 25 ಆನೆಗಳ ಪೈಕಿ 4 ಆನೆಗಳ ಸ್ಥಿತಿ ಗಂಭೀರವಾಗಿದೆ. ದಸರಾದಲ್ಲಿ ಭಾಗವಹಿಸಿದಂತ ಸಾಗರ ಮತ್ತೆ ಬಾಲಣ್ಣನ ಸ್ಥಿತಿಯೂ ಸಹ ಗಂಭೀರವಾಗಿದೆ ಅನ್ನುವಂತ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತಂತ ಅರಣ್ಯ ಇಲಾಖೆ ಸಚಿವರು ಈಗ ಒಂದು ವರದಿಯನ್ನ ಕೇಳಿರುವಂತದ್ದು. ಶಿವಮೊಗ್ಗದ ಅರಣ್ಯ ಇಲಾಖೆಗೆ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. 1 ವಾರದ ಒಳಗಾಗಿ ಇದರ ವರದಿಯನ್ನ ಕೊಡಬೇಕು. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಆ ಸಚಿವರೇನೋ ಸೂಚನೆಯನ್ನ ಕೊಟ್ರು. ಆದ್ರೆ 4 ಆನೆಗಳ ಸ್ಥಿತಿ ಈಗಾಗಲೇ ಗಂಭೀರವಾಗಿದೆ. ಆದ್ರೆ ಗಂಭೀರವಾದ ನಂತರದಲ್ಲಿ ಈ ರೀತಿಯ ಸೂಚನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಆಕ್ರೋಶ ಈಗ ವ್ಯಕ್ತವಾಗ್ತಿದೆ. ಹಾಗಾಗಿ ಯಾರು ಈ ಆನೆಗಳು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣವಾಗಿದ್ದಾರೆ, ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗ ವನ್ಯ ಜೀವಿ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಾ ನಾಯ್ಕ್. ಶಿವಮೊಗ್ಗ ದಸರಾ ಆನೆಗಳಿಗೆ ಗಂಭೀರ ಗಾಯ ಆಗಿದೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅರಣ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಎಚ್ಚೆತ್ತುಕೊಂಡಿದ್ದಾರೆ. ಘಟನೆ ಬಗ್ಗೆ ವರದಿಯನ್ನು ಅರಣ್ಯ ಸಚಿವ ಖಂಡ್ರೆ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ 1 ವಾರದಲ್ಲಿ ವರದಿಯನ್ನು ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ದಸರಾ ಆನೆಗಳಿಗೆ